ಲಾಸ್ಟ್ 4 ಬಾಲ್ಗೆ 18 ರನ್ ಬೇಕಿದ್ದಾಗ ಹೋಯ್ತು ಗುರು ಮ್ಯಾಚ್ ಅಂತ ಅನ್ಕೊಂಡೆ. ಆಮೇಲೆ ನದೀನ್ ಡಿ ಕ್ಲರ್ಕ್ 6-4 ಹೊಡೆದು ಮ್ಯಾಚ್ ನಾವು ವಿನ್ ಮಾಡಿಸ್ಕೊಟ್ರು. ಒನ್ ಮ್ಯಾನ್ ಶೋ ಅಂತಾನೆ ಹೇಳ್ಬೋದು, ಅಲ್ಲ ಒನ್ ವುಮೆನ್ ಶೋ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬ್ಯಾಟಿಂಗ್ ನಲ್ಲಿ 44 ಬಾಲ್ಗೆ 63 ರನ್, ಬೌಲಿಂಗ್ ನಲ್ಲಿ 4 ಓವರ್ಗೆ 26 ರನ್ ಕೊಟ್ಟು 4 ವಿಕೆಟ್ ನ ತಗೊಂಡ್ರು. ಟಾಸ್ ವಿನ್ ಆಗಿ ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಂಡಿದ್ದು ನಮ್ಮ RCB ಹುಡುಗಿರು. ಪವರ್ ಪ್ಲೇ ನಲ್ಲಿ ಚೆನ್ನಾಗಿ ಕಟ್ ಹಾಕಿದ್ರು. ಎಸ್ಪೆಷಲಿ ಲಾರೆನ್ ಬ್ಲೆಲ್ ತುಂಬಾ ಚೆನ್ನಾಗಿ ಬೌಲಿಂಗ್ ನ ಮಾಡಿದ್ರು. 4 ಓವರ್ಗೆ ಕೇವಲ 18 ರನ್ ಕೊಟ್ಟು 1 ವಿಕೆಟ್ ನ ತಗೊಂಡ್ರು. ಅದರಲ್ಲಿ 19 ಡಾಟ್ ಬಾಲ್ಸ್ ಇತ್ತು. ಶ್ರೇಯಾಂಕ ಪಟೇಲ್ಗೆ 1 ವಿಕೆಟ್ ಸಿಕ್ತು. ಮುಂಬೈ 6 ವಿಕೆಟ್ ನ ಕಳ್ಕೊಂಡು 154 ರನ್ ಮಾಡ್ತಾರೆ. ಮುಂಬೈ ಪರವಾಗಿ ನಿಕೋಲಾ ಕ್ಯಾರಿ ಅಂಡ್ ಸಜೀವನ್ ಸಜನಾ ಸಖತ್ತಾಗಿ ಆಡಿದ್ರು. ಸಜನಾ ಅವರದ್ದು 2 ಕ್ಯಾಚ್ ನ ಬಿಡ್ತಾರೆ, ಇಲ್ಲ ಅಂದ್ರೆ 120 ಅಥವಾ 130ಗೆ ಕಟ್ ಹಾಕಬಹುದಾಗಿತ್ತು. ನಮ್ ಬ್ಯಾಟಿಂಗ್ ನಲ್ಲೂ ಪವರ್ ಪ್ಲೇ ನಲ್ಲಿ 3 ಓವರ್ ಸಖತ್ತಾಗಿ ಆಯ್ತು. ಆಮೇಲೆ ವಿಕೆಟ್ ಬೀಳ್ತಾ ಹೋಯ್ತು. 65ಕ್ಕೆ 5 ವಿಕೆಟ್ ಹೋದಾಗ ಸ್ವಲ್ಪ ಕಷ್ಟ ಇದೆ ಅಂತ ಅನ್ನಿಸ್ತು. ಆಗ ಎಲಿಸ್ ಪೆರಿ ಇದ್ದಿದ್ರೆ ಚೆನ್ನಾಗಿತ್ತು ಅನ್ಸಿದ್ದಂತೂ ನಿಜ. ಆಮೇಲೆ ಅರುಂಧತಿ ರೆಡ್ಡಿ ಮತ್ತೆ ಡಿಕ್ಲರ್ಕ್ ನಿಧಾನಕ್ಕೆ ಜವಾಬ್ದಾರಿಯಿಂದ ಇನ್ನಿಂಗ್ಸ್ ನ ಮುಂದೆ ತಗೊಂಡೋದ್ರು. ಅವ್ರು ಕೂಡ ಕ್ಯಾಚ್ ಮತ್ತೆ ಒಂದು ರನ್ಔಟ್ ನ ಮಿಸ್ ಮಾಡಿದ್ರು. ಈ ಮ್ಯಾಚ್ ನ ನೋಡಿ ನನಗೆ RCB ಬೌಲಿಂಗ್ ಚೆನ್ನಾಗಿದೆ, ಓಪನಿಂಗ್ ಚೆನ್ನಾಗಿದೆ ಅಂಡ್ ಫಿನಿಶಿಂಗ್ ಚೆನ್ನಾಗಿದೆ. ಮಿಡ್ಲ್ ಆರ್ಡರ್ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗ್ಬೇಕು ಅಂತ ಅನ್ನಿಸ್ತು. ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೈನಿಂಗ್ ಆಫ್, ಚಂದ್ರು.